ತಾವು ಇವತ್ತು ಭೇಟಿ ಕೊಟ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಕೂಡ ಮಾತುಕತೆ ಆಗಿದೆ. ಏನಾಗಿದೆ ಸರ್, ಸಿಎಂ ಏನ್ ಭರವಸೆ ಕೊಟ್ಟಿದ್ದಾರೆ? ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ರೆಡಿ ನಿರ್ಧಾರ ತಗೊಂಡ್ಬೋದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬಹುದು ಅಂತ ನಾನು ವಸತಿ ಸಚಿವರು ನಮ್ಮ ಸಚಿವರು ಬರ್ತಾರೆ, ನಮಗೆ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ನಾನು ಹೇಳಿದೆ ಇವತ್ತು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗ್ ಅಲ್ಲಿ ನಿರ್ಧಾರ ತಗೊಂತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ ಬೆಳಿಗ್ಗೆ. ಸರ್, ಸಿಹಿ ಸುದ್ದಿ ಅನ್ನೋದು ಇಲ್ಲೇ ಏನಾದ್ರು ಮನೆಗಳು ಅಥವಾ ಮನೆಗಳನ್ನ ಕಟ್ಟಿಕೊಟ್ಟಿರುವಂತಹ ಜಾಗದಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಬಹಳ ವರ್ಷದಿಂದ ಇವ್ರು ಇಲ್ಲೇ ವಾಸ ಮಾಡ್ತಾ ಇದ್ರು. ಯಾವ ತರ ವಾಸ ಮಾಡೋದು ತಮ್ಗೆ ಕಣ್ ಮುಂದೆ ಕಾಣ್ತಾ ಇದ್ರು, ಯಾವ ತರ ಜೀವನ ಮಾಡ್ತಾ ಇದ್ರು ಅಂತ ನಮ್ಗೆಲ್ಲ ಗೊತ್ತಿದ್ದಂಗೆ ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾ ಇದ್ರು. ಬಹಳ ಸತಿ ಮಾಮ ಕೃಷ್ಣಬೈರೇಗೌಡರು 3-4 ನೋಟಿಸ್ ಕೊಟ್ಟಿದ್ದಾರೆ, 3-4 ನೋಟಿಸ್ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದ್ ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಎಲ್ಲ ಮಾಧ್ಯಮ ಬಹಳಷ್ಟು ಕಡೆಯಲ್ಲಿ ಏನ್ ಪ್ರಚಾರ ಮಾಡಿದ್ರು ಅಂದ್ರೆ ಏನು ವ್ಯವಸ್ಥೆ ಮಾಡಿಲ್ಲ, ರಾತ್ರಿ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ರು. ಇಷ್ಟೇ ಬೇರೆ 5 ಚೌಟ್ರಿ ಸರೌಂಡಿಂಗ್ ಸಂವಿಧಾನ ಭವನಗಳು 5 ಚೌಟ್ರಿಗಳು ಇನ್ಕ್ಲೂಡಿಂಗ್ ಅವ್ರ ಊಟದ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟೈಲೆಟ್ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಜೊತೆ ವಸತಿ ಅವ್ರ ಮಂತ್ರಿ ಜೊತೆ ಮಾತಾಡ್ಬಿಟ್ಟು ಒಂದ್ 4 ಎಕರೆದಲ್ಲಿ ಇವ್ರು ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣಬೈರೇಗೌಡರು ತಗೊಂಡಿದ್ರು. ಇವ್ರು ಯಾರು ಹೋಗಕ್ಕೆ ತಯಾರಿಲ್ಲ. ವ್ಯವಸ್ಥೆ ಮಾಡಿದ್ರು, ಊಟದ ವ್ಯವಸ್ಥೆ ಮಾಡಿದ್ರು, ಬೆಡ್ ವ್ಯವಸ್ಥೆ ಮಾಡಿದ್ರು, ಟೈಲೆಟ್ ವ್ಯವಸ್ಥೆ ಮಾಡಿದ್ರು. ಸರೌಂಡಿಂಗ್ 5 ಚೌಟ್ರಿದಲ್ಲಿ ಎಲ್ಲಾ ತರ ವ್ಯವಸ್ಥೆ ಮಾಡಿದ್ರು. ಇವ್ರ ಭಯ ಏನಂದ್ರೆ ನಾವ್ ಇಲ್ಲಿ ಖಾಲಿ ಮಾಡಿದ್ರೆ ಎಲ್ಲಿ ನಮ್ಗೆ ಜಾಗ ಸಿಕ್ತೋದು ಅಂತ ಭಯದಿಂದ ಪಾಪ ಇಲ್ಲೇ ಕೂತಿದ್ರು. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಈಗಲೂ ಅವ್ರ ಮುಖ್ಯಮಂತ್ರಿ ಕಚೇರಿಯಿಂದ ನಾನು ಬರ್ತಾ ಇರೋದು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು ಅವ್ರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ಬಾ, ನಾಳೆ 11 ಗಂಟೆಗೆ ಮೀಟಿಂಗ್ ಆದ್ಮೇಲೆ ಖಂಡಿತ ಅವ್ರಿಗೆ ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ನಮ್ಗೆಲ್ಲ ಗೊತ್ತಿದೆ. ಕೇರಳ ವಾಸಿಗಳು ಈ ತರ ಬಹಳ ಘಟನೆಗಳಾಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆ ಎಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗಿಲ್ಲ, ಅವಾಗ ಚುನಾವಣೆ ಇರ್ಲಿಲ್ಲ. ಈಗ ಏಪ್ರಿಲ್ ನಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಚೀಟಿ ಮಾಡಂಗಿದ್ರೆ ಕೊಡ್ಬೇಕಾಗಿದ್ದ ಅನ್ನೋದನ್ನ ತಗೊಳಪ್ಪ. ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ ಈಗ ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರದಲ್ಲಿ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕಟ್ತಾ ಇದ್ವಿ, ನಮ್ಮ ಇಲಾಖೆಯಿಂದಾನೆ ರಾಜೀವ್ ಗಾಂಧಿಯಿಂದಾನೆ ಕಟ್ಕೊಡ್ತಾ ಇದೀವಿ. ಆತರ ಘೋಷಣೆ ಮಾಡ್ಬೇಕಾಗಿತ್ತು. ಇವ್ರು ಬರೇ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಸಂಘ ಸಂಸ್ಥೆಗಳು, ಕೇರಳದ ಸಂಘ ಸಂಸ್ಥೆಗಳು ಇಲ್ಲಿ ಜನರಿಗೆ ಸಹಾಯ ಮಾಡ್ತಿದ್ದಾರೆ. ನಾನು ಹೇಳ್ತಲ್ಲ, ಎಲ್ಲ ಇಲ್ಲಿ ಬಂದಿದ್ದಾರೆ ರಾಜಕೀಯ ಮಾಡಕ್ಕೆ. ನಮ್ಮ ಪಕ್ಷ ಇರೋದೇ ಬಡವ್ರ ಪರ ಪಕ್ಷ. ನಾಳೆ ಮಧ್ಯಾಹ್ನ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಆದ್ಮೇಲೆ ಒಳ್ಳೆ ನಿಮ್ಮ ಗಮನಕ್ಕೆ ಇಲ್ಲಿ ತನಕ ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ವಿಚಾರ ಪ್ರಸ್ತಾಪ ಆಯ್ತು ಅನ್ನುವಂಥದ್ದನ್ನ ತಾವು ಪ್ರಸ್ತಾಪ ಪಡಿಸಿದ್ರಿ. ಬಟ್ ಆಗಿರುವಂತದ್ದು ಕೇರಳ ಸರ್ಕಾರ ಟ್ವೀಟ್ ಮಾಡಿ ನ್ಯಾಷನಲ್ ಇಶ್ಯೂ ಮಾಡುವಂತ ನಿಟ್ಟಿನಲ್ಲೇ ಇದನ್ನ ಬಿಂಬಿಸಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಇದನ್ನ ಬುಲ್ಡೋಸರ್ ನೀತಿಯನ್ನು ಅನುಸರಿಸುತ್ತಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಪ್ರಯತ್ನವನ್ನ ಅಲ್ಲಿನ ಸಿಎಂ ಹೇಳ್ತಾರೆ. ಅದಾದ್ಮೇಲೆ ನಿಯೋಗ ಕೂಡ ಬರುತ್ತೆ. ಅಲ್ಲಿಗೆ ಕರ್ನಾಟಕದ ಹೆಸರನ್ನ ಬೇರೆ ರೀತಿಯಲ್ಲಿ ಹಾಳು ಮಾಡುವಂತ ನಿಯೋಗ ಬಂದಿದ್ದಿಲ್ಲ. ಏನ್ ಸಹಾಯ ಮಾಡೋದು? 2 ಟೈಮ್ ಊಟ ಕೊಟ್ಟಿದಾರ, ಏನಾರು ಬೇರೆ ಏನಾರು ವ್ಯವಸ್ಥೆ ಮಾಡಿದಾರ? ಬಂದ್ರು, ಶೋ ಮಾಡಿದ್ರು, ಹೋದ್ರು. ಈಗ ನಾವು ಕೇರಳ ಇದ್ದ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ನಮ್ಮ ಸರ್ಕಾರ ವತಿಯಿಂದ ಮನೆ ಕಟ್ತಾ ಇಲ್ಲ. ಅವರು ಘೋಷಣೆ ಮಾಡ್ಬೇಕಾಗಿತ್ತು. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಆಯ್ತಪ್ಪ ಹಿಂಗ ಅನ್ಯಾಯ ಆಗಿದೆ, ನಮ್ ಕಡೆಯಿಂದ 100 ಮನೆ ಕಟ್ಕೊಡ್ತೀವಿ ನಾವು ಕೇರಳ ಸರ್ಕಾರ ವತಿಯಿಂದ ಅಂತ ಘೋಷಣೆ ಮಾಡ್ಬೇಕಾಗಿತ್ತು. ಕರ್ನಾಟಕದಲ್ಲಿ ಯಾಕೆ ಬಂದು ಪಾಲಿಟಿಕ್ಸ್ ಮಾಡಿದ್ರು? ಚುನಾವಣೆ ಇದೆ. ನಾಳೆ ಇದಕ್ಕೆಲ್ಲ ಫುಲ್ ಸ್ಟಾಪ್. ನಾಳೆ ನಮ್ ಸರ್ಕಾರ ಇರೋದೇ ಬಡವ್ರ ಪರ ಸರ್ಕಾರ. ನಾಳೆ ನಿಮ್ಗೆ 11-12 ಗಂಟೆಗೆ ಒಳ್ಳೆ ಸೂಚಿಸಿದೆ. ನಿವಾಸಿಗಳು ಹೇಳ್ತಾ ಇರುವಂತದ್ದು ಬೈಯಪ್ಪನಹಳ್ಳಿ ಹತ್ರ ವಸತಿ ಯೋಜನೆ ಅಡಿಯಲ್ಲಿ, ಅಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1200 ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ನಿವಾಸಿಗಳಿಗೆ ಅಲ್ಲಿ ಮನೆಗಳನ್ನ ಕೊಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.